ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗುಡ್ ಸುಪ್ರಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಇಟ್ಕೊಳ್ಳಿ. ತುಂಬ ದಿವಸ ಆದಮೇಲೆ ನಾನು ಈ ಬ್ಲಾಗ್ನ ಮಾಡ್ತಿದ್ದೀನಿ. ತುಂಬ ದಿವಸ ಅಂದರೆ ಒಂದು 6 ತಿಂಗಳು ಅಥವಾ ಎಷ್ಟೋ ಆಗಿರ್ಬೋದು. ಇವಾಗ ನಾನು ಬಂದು ಶ್ರೀ ಕೃಷ್ಣ ನಿಸರ್ಗ ಗಾರ್ಡನಲ್ಲಿದ್ದೀನಿ. ಇದು ಬಂದಿರೋದು ಹಾವತ್ತಿ ಅಥವಾ ನಂದಿ ಹಿಲ್ಸ್ ರೋಡ್ಗೆ ಹೋಗ್ತೀವಲ್ಲ, ನಂದಿ ಹಿಲ್ಸ್ ರೋಡಲ್ಲಿರೋದು. ನೋಡ್ಬೋದು ಫ್ಲೈಟ್ ಹೋಯ್ತು ಅಲ್ಲಿ ನೋಡಿ, ನೋಡಿದ್ರಾ ಫ್ಲೈಟ್ನ? ಸೊ ಇವಾಗ ಏನಪ್ಪ ವಿಷಯ, ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು ಅಂದರೆ ಇನ್ಮೇಲಿಂದ ಕಮ್ ಬ್ಯಾಕ್ ಮಾಡೋಣ ಅಂತ, ಅಟ್ಲೀಸ್ಟ್ ಒಂದು ರೆಗ್ಯುಲರಾಗಿ ಪೋಸ್ಟ್ ಮಾಡೋಣ ಅಂತ ವೀಡಿಯೋಸ್ನ. ಸೊ ಇವಾಗ ಬಂದು ನಾವೆಲ್ಲರೂ ಫ್ಯಾಮಿಲಿ ಸೇರ್ಕೊಂಡು ಒಂದು 16 ಜನ ಏನೋ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಸೊ ಮಂತ್ರಾಲಯಕ್ಕೆ ನಾವು ಲಾಸ್ಟ್ ಹೋಗಿದ್ದೆ ಒಂದು 6 to 7 years ಆಗಿರ್ಬೋದು. ಸೊ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಮಂತ್ರಾಲಯ ಹೋಗೋಣ, ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಳ್ಳೋಣ. ಸೊ ಗಾಯ್ಸ್, ನಾವಿವಾಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ಆಫ್ ಟು ಮಂತ್ರಾಲಯ ಗಾಯ್ಸ್. ನಾನು ನಮ್ಮ ಪ್ರೀತಿಯ ಇಲ್ಲಿ ಈ ಕಡೆ ನಮ್ಮ ಬಾಸ್ ಕೂತ್ಕೊಂಡಿದ್ದಾರೆ, ಹಿಂದಗಡೆ ಎಲ್ಲ ಗ್ಯಾಂಗ್ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಚೈತನ್ಯ ಅಕ್ಕ ಶರಮ್ ಮೀನ್ಸ್ ಅವ್ರಿಗೆ ನಾಚಿಕೆ ಬಂದ್ಬಿಟ್ಟು ಮುಖ ಮುಚ್ಕೊಳ್ತಾ ಇದ್ದಾರೆ. ಸೊ ಗೈಸ್, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಗೈಸ್. ಸೊ ಗೈಸ್, ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹಾಗೆ ಹೋಗ್ತಾ ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ. ರಾಕೆಟು ಫ್ಲೈಟ್ನೆಲ್ಲ ಒಂದೇ ಮಾಡಿಬಿಡ್ತೀನಿ, ಯಾಕಂದರೆ ನಾನು ಸ್ವಲ್ಪ ತಲೆ ಕೆಟ್ಟೋಗಿರುತ್ತೆ ಅವಾಗ. ಸೊ ಇವಾಗ ನಾವು ಆಲ್ರೆಡಿ ಆಂಧ್ರಲ್ಲಿದ್ದೀವಿ. ಆಂಧ್ರ ಅಂದರೆ ಇವಾಗ ಆಲ್ಮೋಸ್ಟ್ ಹತ್ರ ಅನಂತಪುರಗೆ ಒಂದು 20 ಕಿಲೋಮೀಟರ್ ಹಿಂದೆ ಏನೋ ಇದ್ದೀವಿ. ಇವಾಗ 1 ಗಂಟೆ ಟೈಮು. ಬಟ್ ನಾವು ಮಂತ್ರಾಲಯ ರೀಚ್ ಆಗೋಕ್ಕೆ ಗೈಸ್ 5:30 to 6:30 ಆಗುತ್ತೆ, ಯಾಕಂದರೆ ಅದೆಲ್ಲ ಸ್ವಲ್ಪ ರೋಡ್ ಸರಿ ಇಲ್ವಂತೆ. ಸೊ ಆದ್ದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾವು TTL ಬೇರೆ ಹೋಗ್ತಾ ಇರೋದಲ್ವ, ಟ್ರೈನಲ್ಲಿ ಅಂದರೆ ನಮಗೆ ಹೋಗೋಕ್ಕೆ ಟಿಕೆಟ್ ಸಿಕ್ಕಿದ್ದು ಮತ್ತು ರಿಟರ್ನ್ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಗಾಯ್ಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ಬರೀ ನಾನು ಮಾತ್ರ ಇದ್ದೀನಿ ಪ್ರೀತಿ ಹಾಕ ಜೊತೆ, ಬರೀ ನಾವು ಮಾತ್ರ ಇದ್ದಿದ್ದೀವಿ, ಬೇರೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ತಿರ್ಗಾ ಬನ್ನಿ, ಹಂಗೆ ಹೋಗುವಾಗ ಏನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದ್ದರೆ ತೋರಿಸ್ತೀನಿ. ಆಲ್ರೆಡಿ ಆಂಧ್ರಲ್ಲಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಇಲ್ಲಿ ಯಾವುದೋ ಒಂದು ಟೋಲ್ ಪ್ಲಾಜಾ ಇದೆ, ಟೋಲ್ ಪ್ಲಾಜಾ ಹತ್ರ ಇದ್ದೀವಿ. ಟೋಲ್ ಪ್ಲಾಜಾ ಮತ್ತು ನಾನು ಅವಾಗಲೇ ಲಾಸ್ಟ್ ಟೈಮ್ ನೋಡಿದಾಗ ಅನಂತಪುರಾಗೆ ಒಂದು 20 ಕಿಲೋಮೀಟರ್ ಏನಾಯಿತು. ಇಲ್ಲೇನೋ ಬೋರ್ಡ್ ಇದೆ ನೋಡಿ ಗೈಸ್, ಅಲ್ಲೇನೋ ಅನಂತಪುರ ಅಂತ ಇದೆ, ಅಷ್ಟೇ ಗೊತ್ತಾಗ್ತಾರೆ ತೆಲುಗು ನನಗೆ, ಯಾಕಂದರೆ ಅಲ್ಲೆಲ್ಲೋ ಅಂತ ಇದೆ ಮತ್ತು ಪುರಂ ಅಂತ ಇದೆ, ಅನಂತಪುರಂ ಅಂತ. ಸೊ ಅಷ್ಟೇ ಗೊತ್ತಾಗ್ತಾರೆ ಗೈಸ್. ವ್ಯೂ ಮಾತ್ರ ಸಖತ್ತಾಗೈತೆ, ಇರಿ ತೋರಿಸ್ತೀನಿ ನಿಮಗೆ. ಇವಾಗ ಡ್ರೈವರನ್ನ ಮತ್ತು ನಮ್ಮ ಅಂಕಲ್ಲು ಟೀ ಕುಡಿಯೋಕೆ ಹಾಕಿದ್ರು ಗಾಡಿನ. ಬನ್ನಿ ಗೈಸ್, ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನ್ ನಾನು ತೋರಿಸ್ತೀನಿ ನೋಡಿ. ಜೈ ಬಾಲಯ್ಯ ಅಂತ ಫೇಮಸ್ ಆಗಿಬಿಡುತ್ತಲ್ಲ ನೀನು. ಸೊ ಗೈಸ್, ಇವಾಗ ಮೀಲ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಚಿತ್ರಾನ್ನ ಕೊಟ್ಟಿದ್ದಾರೆ, ಇಲ್ಲೇನೋ ಸಾಂಬಾರು ಕೊಟ್ಟಿದ್ದಾರೆ, ಇಲ್ಲೂ ಸಾಂಬಾರು, ಇಲ್ಲಿ ಹಾಲು, ಇಲ್ಲೇನೋ ಪಲ್ಯ ಥರ, ಇದೇನೋ ಕೊಟ್ಟವ್ರು ಗೊತ್ತಿಲ್ಲ. ಇಲ್ಲಿ ಮೊಸರಿದು, ಇಲ್ಲಿ ಸ್ವೀಟು, ಚಟ್ನಿ, ವಡೆ ಮತ್ತು ಉಪ್ಪಿನಕಾಯಿ ಮತ್ತು ಇದೊಂದು ರೋಟಿ ಕೈನ ಏನೋ ಅಂತಾರೆ, ಗೊತ್ತಿಲ್ಲ ಇದೆಲ್ಲ. ಸೊ ಇದು ಟಿಪಿಕಲ್ ಆಂಧ್ರ ಮೀಲ್ ಅಂತ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಬಂದು ಫಸ್ಟ್ ಟೈಮ್ ನಾನು ಆಂಧ್ರ ಮೀಲ್ಸ್ ತಿಂತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಇವ್ರ ಜೊತೆ ಶೇರ್ ಮಾಡಬೇಕು, ಯಾಕಂದರೆ ಇವ್ರು ಚಿಕ್ಕ ಹುಡುಗಲ್ವಾ, ವೇಸ್ಟ್ ಮಾಡಿಬಿಡ್ತಾರೆ ಅಂತ ಶೇರ್ ಮಾಡಬೇಕು. ಅವ್ರು ಬರ್ತಾರೆ, ಪ್ಲೇಟ್ ಇಸ್ಕೊಂಡು ತಿನ್ನೋ ಟೈಮಲ್ಲಿ ತೋರಿಸ್ತೀನಿ. ಸೊ ಗಾಯ್ಸ್, ಅಲ್ಲಿ ಒಂದು ಕೋತಿ ಐತೆ, ಅಲ್ಲಿ ನೋಡ್ಬೋದು. ವಾನರ ಸೇನಾ ಮುಖ್ಯ ಶ್ರೀ ಆಂಜನೇಯ ಸ್ವಾಮಿ. ನಮ್ಮ ಬಾಸ್ ಬಾಳೆಹಣ್ಣು ಕೊಡ್ತಾ ಇದ್ದಾರೆ ಅದಕ್ಕೆ. ಓ ಗುರುಗುರು ಅಂತ ಐತೆ. ಓ ಬೈ ಸಾಬ್ ನೋಡ್ಬೋದು ನೀವು. ಓ ಗೈಸ್, ಮುಂಚೆನೇ ನನಗೆ ಭಯ ಪ್ರಾಣಿ ಪಕ್ಷಿ ಅಂದರೆ. ಓ ಇಲ್ಲೊಂದು ವಾನರ ಸೇನಾ. ಓ ಗಾಯ್ಸ್, ಓ ಬಾಯ್ ಸಾಪ್ ಆಗ್ತಾ ಇದೆ ಸೀನು ನೋಡಿ.
ಅದು ಕಾಯ್ತಾ ಇದೆ ಅಟ್ಯಾಕ್ ಮಾಡೋಕ್ಕೆ. ಓಕೆ ಗೈಸ್, ಅಟ್ಯಾಕ್ ಮಾಡಿಸ್ಕೊಂಡ್ಲಿ ನಾನು ಹೋಗಿ ಕೈ ತೊಳ್ಕೊಂಬರ್ತೀನಿ. ಗೈಸ್ ಇಲ್ಲಿ ಡಾಗೇಶ್ ಬಾಯ್ ಊಟ ಮಾಡ್ತಾ ಇದೆ. ಡಾಗೇಶ್ ಬಾಯ್. ಸೊ ಗೈಸ್ ಅಲ್ಲಿ ನೋಡಿ ವಾನರ ಮುಖ್ಯ ಆಂಜನೇಯ ಸ್ವಾಮಿ. ಹಾಯ್. ಸೊ ಗೈಸ್ ಇಲ್ಲಿ ನೋಡ್ಬೋದು ಡಾಗೇಶ್ ಬಾಯ್ ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ಡಾಗೇಶ್ ಬಾಯ್ ನೀರು ಕುಡಿತಾ ಇದೆ ಗೈಸ್. ಡಾಗೇಶ್ ಬಾಯ್ ಆಂಧ್ರ ಪ್ರದೇಶದಲ್ಲಿರೋ ಡಾಗೇಶ್ ಬಾಯ್ ಇದು. ಓಕೆ ಗೈಸ್ ಬನ್ನಿ ಅಲ್ಲಿ ಈಚೆ ಹೋಗೋಣ ಸ್ವಲ್ಪ. ಸೊ ಗೈಸ್ ಬನ್ನಿ ಈಚೆ ಹೋಗೋಣ, ಹೋಗ್ಬಿಟ್ಟು ನಮ್ಮ ಅಕ್ಕ ಟ್ಯಾಕ್ಸ್ ಹಾಕೋಣ. ಸ್ವಲ್ಪ ಟ್ಯಾಕ್ಸ್ ಹಾಕಕ್ಕೆ ನೋಡಿ ವಾನರ ಸೇನಾ ಮುಖ್ಯ ಕೋತಿ. ಸೊ ಗೈಸ್ ಇಲ್ಲಿ 3 ಕೋಕು. ಇಲ್ಲಿ ನೋಡಿ ನಾನು ಮಂಚ್ ಮ್ಯಾಗ್ ಸಿತ್ಕೊಂಡಿದ್ದೀನಿ. ಸ್ಪಾನ್ಸರ್ ನಮ್ಮ ಅಕ್ಕ ಸ್ಪಾನ್ಸರ್. ಇವರು ಮಮತಾ MM, ಅದೇ ಗೊತ್ತಲ್ವ ಇನ್ಸ್ಟಾಗ್ರಾಮ್ ಅವರು, ಮಾಸ್ಲಮ್ಮ ಕಡೆಯವರು. ಲುಕ್ ನೋಡಿದ್ರಲ್ಲ ನೀವು. ದೇವಸ್ಥಾನಕ್ಕೆ ಬಂದು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತಗೊಂಡ್ರೆ ಗೈಸ್. ಹೇಳು ಮಮತಾ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಇವ್ರು ತೆಲುಗು ಅವರು, ನಮ್ಗೆ ತೆಲುಗು ಗೊತ್ತಿಲ್ಲ, ನಮಗೊಂದೇ ಗೊತ್ತಿರೋದು. ಅದು ಬೇಡ ಅದೆಲ್ಲ ಸುಮ್ಮನೆ. ಓಕೆ ಗೈಸ್ ಬನ್ನಿ ಇಲ್ಲಿ ಬಿಲ್ ಮಾಡಿಸ್ಕೊಂಡು. ಸೊ ಗೈಸ್ ಟೈಮ್ ಬಂದು 6:35. ಇವಾಗ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ. ನೋಡ್ಬೋದೆಲ್ಲ ಲಗೇಜ್ ಎತ್ಕೊತಾ ಇದ್ದೀವಿ. ನೋಡಿ ಎಲ್ಲ ಲಗೇಜಸ್ ಕೈಯಲ್ಲಿ ಇಟ್ಕೊತಾ ಇದ್ದೀವಿ. ನಮ್ಮ ಲಾಡ್ಜ್ ಇರೋದು ಪಕ್ಕದ ರೋಡಲ್ಲಿ. ಆ ರೋಡಲ್ಲಿ ನಮ್ಮ TT ನುಗ್ತಾ ಇತ್ತು. ಒಂದು ಪೊಲೀಸ್ ಬಂದೇನೋ ಕಿರಿಕ್ ಮಾಡ್ಬಿಟ್ಟ ಗೈಸ್. ಸೊ ಅದಕ್ಕೆ ನುಗ್ಗಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ಇವಾಗ ಲಗೇಜ್ನ ಕೈಯಲ್ಲಿ ಇಟ್ಕೊಂಡು ಲಾಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಲಾಡ್ಜ್ ಹತ್ರ ಹೋಗ್ಬಿಟ್ಟು ಯಾವ ಲಾಡ್ಜು ಏನು ಹೆಂಗಿದೆ ಅಂತ ಎಲ್ಲ ಹೇಳ್ತೀನಿ ಗೈಸ್. ನಮ್ಮ ಲಾಡ್ಜ್ ಬಂದು VKC ಅಂತ. ನಾವಿರೋದು 4th ಫ್ಲೋರಲ್ಲಿ. ನೋಡಿ 4th ಫ್ಲೋರು. ನಮ್ಮದು ರೂಮ್ ನಂಬರ್ ಬಂದು 404. ನೋಡಿ ಗೈಸ್ ಎಷ್ಟು ಲಕ್ಸುರಿ ಆಗಿದೆ ಅಂತ. ಆಲ್ 404 ನಮ್ಮ ಬಾಸು. ಏನ್ ಕೇಳ್ಕೊಂಬರ್ಬೇಕು, ದೊಡ್ಡದಾಗಿದೆ. ಸೊ ಗೈಸ್ ಇವಾಗ ನಾವು ಮಠದ ಮುಂದೆ ಬಂದಿದ್ದೀವಿ. ಗುರುವಿನ ಪದವೇ ಶಾಶ್ವತ ಮನವೇ ಜಪಿಸುವೆ ಮಂತ್ರ ದಿನವೇ. ತರುವಿನ ನೆರಳು ಕೊಡುವಂತ ಸುಖವು ಕೊಡುವನು ಕೃಪೆಯ ದಿನವು. ಸ್ಥಿರ ಇರುವ ಮನ ಎನಗಿರಲಿ ಶರಣಾಗತಿ ಎಂದು ಬರಲಿ. ಭಗವಂತನ ಪ್ರಿಯ ಮಗನಿವನ ಸಾರಿ ಬದುಕು ಇರಲಿ. ಸೊ ಗೈಸ್ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ 2 ಸಲ ದರ್ಶನ ಮಾಡಿದೆ ನಾನಂತೂ. ಎಲ್ಲರೂ 2 ಸಲ ದರ್ಶನ ಮಾಡಿದ್ವಿ. ಮತ್ತು ಇವಾಗ ನಾವು ಎಲ್ಲಿ ಕೂತಿದ್ವಿ ಅಂದರೆ ಇಲ್ಲೇ ದೇವರು. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ನೈಟ್ ದರ್ಶನ ಆಯಿತು. ತಿರ್ಗಾ ಬೆಳಗ್ಗೆನೂ ಬರ್ತೀವಿ. ನೈಟ್ ಏನೋ ಪ್ರಶಾಂತವಾಗಿತ್ತು, ಯಾರೂ ಜನ ಇರಲಿಲ್ಲ. 2 ಸಲ ದರ್ಶನ ಸಿಕ್ತು. ನಾಳೆ ಬೆಳಗ್ಗೆನೂ ಅದೇ ಥರ ಚೆನ್ನಾಗಿರೋ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ನಾನು ಅಂದ್ಕೊತೀನಿ. ಇವಾಗ ನಮ್ಮ ಅಕ್ಕ ಮತ್ತು ವೆಂಕಟಾಂಟಿ ಅವರು ಹೆಜ್ಜೆ ನಮಸ್ಕಾರ ಹಾಕ್ಕೊಂಡಿದ್ದಾರೆ. ಅವ್ರು ಹೆಜ್ಜೆ ನಮಸ್ಕಾರ ಹಾಕ್ಕೊಂಬಂದಮೇಲೆ ನಾವು ಈಚೆ ಹೋಗ್ತೀವಿ. ಈಚೆ ಹೋದ್ಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಮಠ ಹೆಂಗೆ ಕಾಣುತ್ತೆ ಅಂತ. ಓಂ ಶ್ರೀ ಗುರು ರಾಘವೇಂದ್ರಾಯ ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚಿತಾಂ ಕಲ್ಪವೃಕ್ಷ ನಮಃ ಕಾಮಾಯ. ನೋಡಿ ಗಾಯ್ಸ್ ಗೋಮಾತಾ ಭಯ ಆಗತ್ತೆ ನನಗಂತೂ. ಆದರೂ ಮಿಠಾಯಿ. ಸೊ ಗಾಯ್ಸ್ ಬನ್ನಿ ಮಂಗಳಾರತಿ ತೋರಿಸ್ತೀನಿ ನಿಮಗೆ. ಕೊನೆ ಮಂಗಳಾರತಿ ಈ ದಿವಸ. ನೋಡಿ ಗಾಯ್ಸ್ ಗುರು ರಾಘವೇಂದ್ರ ಆರತಿ. ಸೊ ಗಾಯ್ಸ್ ಇದು ಫೇಮಸ್ ಮಂತ್ರಾಲಯದಲ್ಲಿ, ಮಂತ್ರಾಲಯ ಮಾಮಿ ಮೆಸ್ ಅಂತ. ಬನ್ನಿ ಹೋಗೋಣ. ನಮ್ಮ ಆಂಟಿ ಅವ್ರು ಬುಕ್ ಮಾಡಿದ್ದಾರೆ, ಹೋಗೋಣ ಟೇಸ್ಟ್ ಮಾಡೋಣ. ಸೊ ಗಾಯ್ಸ್ ಮಿಮಿ ಮೀಲ್ಸ್ ಇದು ನೋಡಿ. ಸೆಟ್ ದೋಸೆ, 1 ಇಡ್ಲಿ, ಪೊಂಗಲ್ಲು, ಇದು ಉಪ್ಪಿಟ್ಟು. ದೋಸೆ ಅಂತೂ ಸೂಪರ್ ಆಗಿದೆ ಗೈಸ್. ಈ ದಾಲ್ ಜೊತೆ ಇಕೋ ಫ್ರೆಂಡ್ಲಿ ಮತ್ತು ಬಜೆಟ್ಟು. ಇಕೋ ಫ್ರೆಂಡ್ಲಿ ಆಗಿ ಗುರು ಬಂತು. ಬಜೆಟಲ್ಲಿ ತಿನ್ಬೋದು ಇಲ್ಲಿ ಆರಾಮಾಗೆ. ಇಲ್ಲಿ ಬನ್ನಿ ಮಿಮಿ ಮೆಸ್ಸಲ್ಲಿ 1 ಸಲ ಟ್ರೈ ಮಾಡಿ.